ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಖಾತೆಯಲ್ಲಿ ಭಾರೀ ಅಕ್ರಮ 2023 ಹಾಗೂ 24ರ ಸಾಲಿನಲ್ಲಿ ನಡೆದಿದೆ. ಹೌದು ವೀಕ್ಷಕರೇ, ಈ ಇಬ್ಬರು ಅಧಿಕಾರಿಗಳು 1 ಕೋಟಿಗಿಂತ ಅಧಿಕ ಹಣ ಈ ಸ್ವತ್ತು ಮೂಲಕ ಲಪಟಾಯಿಸಿದ್ದಾರೆ ಎಂಬ ಮಾಹಿತಿ ಈ ಸ್ವತ್ತು ಪರಿಶೀಲಿಸಿದಾಗ ಬೆಳಕಿಗೆ ಬಂದಿದೆ. ಸಂಡೂರು ತಾಲೂಕಿನ ದರೋಜಿ ಗ್ರಾಮ ಪಂಚಾಯಿತಿ ಎಸ್ಡಿಎಎ ಸಿದ್ದರಾಮ ಮಹಾದೇವ ತೊರವಿ ಮತ್ತು ಪಿಡಿಒ ಸಿದ್ದಲಿಂಗ ಸ್ವಾಮಿ ಸ್ಪಷ್ಟವಾಗಿ ತನ್ನ ಈ ಸ್ವತ್ತು ಲಾಗಿನ್ನ ಅಧಿಕಾರ ಬಳಸಿಕೊಂಡು ಅನಧಿಕೃತ ದಾಖಲೆಗಳು ಅಪ್ಲೋಡ್ ಮಾಡುವ ಮೂಲಕ ಹಲವು 9/11A ಮತ್ತು 11B ಖಾತೆಗಳು ಅಕ್ರಮದಿಂದ ವಿಲೇವಾರಿ ಮಾಡಿರುವುದು ಕಂಡುಬಂದಿದೆ. ಹಳೆ ಮಾಧವಪುರ ಸರ್ವೆ ನಂಬರ್ 26/3ರಲ್ಲಿ ಎಸ್ ಸೋಮಶೇಖರ ಮಾಲೀಕತ್ವದ 2 ಎಕರೆ 76 ಸೆಂಟ್ಸ್ನಲ್ಲಿ ಎನ್ಎ ಆಗಿದ್ದು, ಯಾವುದೇ ಸಕ್ಷಮ ಪ್ರಾಧಿಕಾರದ ಅನುಮೋದಿತ ಬಡಾವಣೆ ಆದೇಶ, ಸಕ್ಷಮ ಪ್ರಾಧಿಕಾರದ ನಿವೇಶನಗಳ ಬಿಡುಗಡೆ ಆದೇಶ, ಸಕ್ಷಮ ಪ್ರಾಧಿಕಾರದ ಅನುಮೋದಿತ ಬಡಾವಣೆ ನಕ್ಷೆ ಇಲ್ಲದೆ ಸೈಟ್ಗಳನ್ನು ಮಾಡಿ ಈ ಸ್ವತ್ತು ತಂತ್ರಾಂಶದಲ್ಲಿ ಅನಧಿಕೃತ ದಾಖಲೆಗಳು ಅಪ್ಲೋಡ್ ಮಾಡುವ ಮೂಲಕ 65 ಖಾತೆಗಳನ್ನು ಮಾಡಿ 9/11A ಮಾಡಿರುವುದು ಕಂಡುಬಂದಿದೆ. ಹಾಗೂ ಎನ್ಎ ಮತ್ತು ಲೇಔಟ್ ಆಗದೆ ಪಾಣಿ ಅಪ್ಲೋಡ್ ಮಾಡದೆ ದಿನಾಂಕ 14/6/2013ರ ಹಿಂದಿನ ವಿದ್ಯುತ್ ಬಿಲ್ ಅಪ್ಲೋಡ್ ಮಾಡುವ ಜಾಗದಲ್ಲಿ ಬೇರೆಯವರ ವಿದ್ಯುತ್ ಬಿಲ್ 11B ನೀಡುವ ಉದ್ದೇಶದಿಂದ ಅಪ್ಲೋಡ್ ಮಾಡಿ ಅಕ್ರಮವಾಗಿ 67 ಆಸ್ತಿಗಳನ್ನು 11B ನೀಡಿರುತ್ತಾರೆ. ಎಸ್ಬಿ ಶಂಷಾದ್ ಅಲಿ ಎಂಬ ವ್ಯಕ್ತಿಗೆ ಅನಧಿಕೃತ ಹಕ್ಕುಪತ್ರ ಹಾಕಿ 3 ಸೈಟ್ಗಳು ನೀಡಿರುವುದು ಹಾಗೂ ಬಂಗ್ಲಿ ಮುನ್ನಾ ಎಂಬ ವ್ಯಕ್ತಿಗೆ ಅನಧಿಕೃತ ಹಕ್ಕುಪತ್ರ ಹಾಕಿ 2 ಸೈಟ್ಗಳು ನೀಡಿರುವುದು ಹಾಗೂ ವಸತಿ ಯೋಜನೆಯ ಅಡಿಯಲ್ಲಿ ಮಂಜೂರಾದ ನಿವೇಶನದಲ್ಲಿ ಅಕ್ರಮವಾಗಿ 9/11A ನೀಡುವ ಉದ್ದೇಶಕ್ಕೆ ಬೇರೆಯವರ ಹಕ್ಕುಪತ್ರ ಹಾಕಿ ಮತ್ತು ಕೆಲವು ಆಸ್ತಿಗಳಿಗೆ ಹಕ್ಕುಪತ್ರದ ಜಾಗದಲ್ಲಿ ಆಧಾರ್ ಪ್ರತಿ ಹಾಕಿ ಆಸ್ತಿಗಳು ನೀಡಿರುತ್ತಾರೆ. ಅಕ್ರಮ ಎಸಗಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಲು ಸಾರ್ವಜನಿಕರು ಸದ್ಯ ಆಗ್ರಹಿಸಿದ್ದಾರೆ.